ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ರುಚಿಯಾಗಿರುವಂತಹ ಆಲೂ ಭಾಜಿ ಮತ್ತು ಅದ್ರ ಜೊತೆ ಮೆತ್ತಗಿರುವಂತಹ 4 ಪದರಿನ ಚಪಾತಿ. ಈ ಚಪಾತಿ ಹತ್ತಿಯಷ್ಟು ಮೃದು ಇರ್ತಾವೆ ನೋಡ್ರಿ. ಈ ಎರಡೂ ರೆಸಿಪಿನ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಅದ್ರಾಗ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ರಿ. ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡ್ಯಾಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ರಿ. ಒಂದು ಉಳ್ಳಾಗಡ್ಡಿನ ಹಿಂಗೆ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕೋರಿ. ಈ ಉಳ್ಳಾಗಡ್ಡಿ ಒಂದು 2ರಿಂದ 3 ನಿಮಿಷ ಬಾಡಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳಕತ್ತೀವಿ ರೀ. ಯಾಕಂದರೆ ಈಗ ಉಪ್ಪು ಸೇರಿಸೋದ್ರಿಂದ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗ್ತಾವೆ ರೀ, ಜಲ್ದಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಸೇರಿಸಿವ್ರಿ. ಹಿಂಗೆ ಒಂದು 2ರಿಂದ 3 ನಿಮಿಷ ಈ ಉಳ್ಳಾಗಡ್ಡಿನ ಸ್ವಲ್ಪ ಬಾಡಿಸ್ಕೊಳ್ಬೇಕು ನೋಡ್ರಿ. ಈ ಪಲ್ಯನ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಮಾಡ್ಕೊಳ್ರಿ. ಈಗ ನೋಡ್ರಿ ಸ್ವಲ್ಪ ಕರಿಬೇವು ಹಾಕೀವಿ. ಒಂದು 3ರಿಂದ 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನೂ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿದ ನಂತರ ಅದನ್ನು ಸ್ವಲ್ಪ ಒಂದು 2ರಿಂದ 3 ನಿಮಿಷ ಹಿಂಗೆ ಬಾಡಿಸ್ರಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕೋಬೇಕ್ರಿ. ಈಗ ಹಾಕಿರೋ ಅರಿಶಿಣ ಪುಡಿ ಒಗ್ಗರಣೆ ಒಳಗೆ ನೀಟಾಗಿ ಸೇರೋ ಹಂಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದಾದ ನಂತರ ಬೇಯಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಆಲೂಗಡ್ಡೆ, ಅದನ್ನ ಸೇರ್ಸಾತೀವಿ ನೋಡ್ರಿ. ಈ ಆಲೂಗಡ್ಡೆನ ಕುದಿಸ್ಕೊಳ್ಳುವಾಗ ಕರೆಕ್ಟಾಗಿ ಕುದಿಸ್ಕೊಳ್ರಿ. ಸ್ವಲ್ಪ ಹೆಚ್ಚಿಗೆ ಕುದಿಸ್ಕೊಂಡ್ರು ಈ ಪಲ್ಯ ಅಂಟಂಟಾಗಿ ರೀ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕುದಿಸ್ಕೊಳ್ರಿ. ಈಗ ಒಗ್ಗರಣೆ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೋರಿ ಲಾಸ್ಟಿಗೆ. ಈಗ ಭಾಜಿ ರೆಡಿ ಆಯ್ತು ನೋಡ್ರಿ. ಈಗ ಮೆತ್ತಗಿರುವಂತಹ ಚಪಾತಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋಣ ಬರ್ರಿ. ನಾವಿಲ್ಲೇ ತೋರ್ಸಾತಿರೋ ಕಪ್ನಿಂದ 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿವಿ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ರಿ. ಅದಕ್ಕೆ ಉಪ್ಪು ಸೇರಿಸಿದ ನಂತರ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡಿಕೊಳ್ರಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂತ ಈ ಹಿಟ್ಟನ್ನ ನಾದ್ಕೋಬೇಕು ನೋಡ್ರಿ. ಚಪಾತಿ ಮಾಡುವಾಗ ಹಿಟ್ಟು ನಾದುವಂಥದ್ದು ಭಾಳ ಮುಖ್ಯ ನೋಡ್ರಿ. ಹಿಟ್ಟನ್ನ ನಾವು ಹೆಂಗೆ ನಾದ್ಕೋತೀವಲ್ರಿ ಹಂಗೆ ಚಪಾತಿ ಅಷ್ಟು ಮೆತ್ತಗೆ ಬರ್ತಾವ್ರಿ. ಹಿಂಗೆ ನೋಡ್ರಿ ಕೈಯಾಗ ಸ್ವಲ್ಪ ನೀರು ತೊಗೊಂಡು ಹಿಂಗೆ ಮಿಕ್ಸ್ ಮಾಡ್ಕೊತ ಹೋಗ್ಬೇಕ್ರಿ. ಇಲ್ಲೇ ನಾವು ನಿಮಗೆ 4 ಪದರಿನ ಚಪಾತಿ ಹೆಂಗೆ ಮಾಡೋದು ಅಂತಂದು ತೋರ್ಸಾಕತ್ತೀವಿ ರೀ. ನೋಡ್ರಿ ಹಿಟ್ಟು ಈ ಹದಕ್ಕೆ ಬಂದ್ರೆ ಸಾಕು ನೋಡ್ರಿ, ಚಪಾತಿ ಬೆಸ್ಟ್ ಆಕ್ಕವ್ರಿ. ಈಗ ಈ ಹಿಟ್ಟಿಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಚ್ಕೊಂಡು ಒಂದು 20 ನಿಮಿಷ ನೆನೆಸ್ರಿ. ಇದಾದ ನಂತರ ಇಲ್ಲೇ ತೋರ್ಸಾಕತ್ತೀವಲ್ರಿ ಹಿಂಗೆ ಚಪಾತಿನ ಮಡಚ್ಕೋಬೇಕು ನೋಡ್ರಿ. 4 ಪದರ ಆಗ್ಬೇಕಂದ್ರೆ ಚಪಾತಿ. ಈಗ ಇದನ್ನು ಲಟ್ಟಿಸ್ಬೇಕ್ರಿ. ಲಟ್ಸುವಾಗ ಅಷ್ಟೇ ರೀ ಚಪಾತಿನ ದಂಡಿಗೆಲ್ಲ ಲಾಟ್ಸ್ಕೋಬೇಕು ನೋಡ್ರಿ ಹಿಂಗೆ. ಇಲ್ಲ ಅಂತಂದ್ರೆ ಚಪಾತಿ ದಂಡಿ ಏನಿರ್ತಾವಲ್ರಿ ಅವು ಸ್ವಲ್ಪ ದಪ್ಪ ಆಕ್ಕವ್ರಿ, ಹಾಗಾಗಿ ದಂಡಿಗೆ ಹಿಂಗೆ ಲಾಟಿಸ್ಕೋಬೇಕು ನೋಡ್ರಿ. ಆವಾಗ ತೆಳ್ಳಗಾಗ್ತಾವ್ರಿ ಚಪಾತಿ ಕರೆಕ್ಟಂಗಿ. ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಲಟ್ಟಿಸ್ಕೋಬೇಕು ನೋಡ್ರಿ. ನಿಮಗೆ ನಾವು ತೋರ್ಸಾತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ತವ ಇಟ್ಕೊಂಡಿವಿ ನೋಡ್ರಿ. ಇದು ತವ ಕಾಯ್ತಿದ್ದಂಗೆ ಇದಕ್ಕೆ ಚಪಾತಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕಿ ಬೇಯಿಸ್ಕೋಬೇಕ್ರಿ. ಹಿಂಗೆ ಬೇಯಿಸುವಾಗ ಕೆಳಗೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಿ, ಮೇಲೆ ಸ್ವಲ್ಪ ಸ್ಪೂನ್ದಿಂದ ಇಲ್ಲ ಕೈನಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ. ಎಣ್ಣೆ ಹಚ್ಚಿ ಬೇಯಿಸ್ಲಿಲ್ಲ ಅಂದರೂ ಅಷ್ಟೇ ರೀ ಈ ಚಪಾತಿ ಅಷ್ಟು ಮೃದುವಾಗಿ ಬರ್ತಾವೆ ನೋಡ್ರಿ. ಈಗ ತವಾದಿಂದ ಚಪಾತಿನ ಹೊಳ್ಳಿಸ್ಬೇಕು ನೋಡ್ರಿ ಒಂದು 2 ನಿಮಿಷ ಆದ ನಂತರ. ಹಿಂಗೆ ಹೊಳ್ಳಿಸ್ಕೊಂಡ ನಂತರ ಚಪಾತಿ ಒಂದು ಸೈಡ್ ಬೇಯ್ದಿರುತ್ತೆ ರೀ. ನಾವಿಲ್ಲಿ ನಿಮಗೆ 4 ಪದರಿನ ಚಪಾತಿ ತೋರ್ಸಾತೀವಲ್ರಿ, ಈ ಚಪಾತಿ ಒಳ್ಳೆ ಪುರಿ ಉಬ್ಬಿದಂಗೆ ಉಬ್ತಾವೆ ನೋಡ್ರಿ. ಮತ್ತು ಹತ್ತಿಯಷ್ಟು ಮೆತ್ತಗಿರ್ತಾವ್ರಿ. ಇವತ್ತು ನೀವು ಮುಂಜಾನೆ ಮಾಡಿಟ್ರು ರಾತ್ರಿ ತಿಂದ್ರೂ ಅಲ್ಲಿ ತನೂ ಅಷ್ಟು ಮೆತ್ತಗಿರ್ತಾವೆ ನೋಡ್ರಿ ಈ ಚಪಾತಿ. ಇಲ್ಲಿ ನೀವು ನೋಡತ್ತಿರಲ್ರಿ ಹೆಂಗೆ ಚಪಾತಿ ಪುರಿ ಉಬ್ಬಿದಂಗೆ ಉಬ್ಬಾತಾವ ಅಂತಂದು. ಹಿಂಗೆ ನೀವು ಮೆತ್ತಗಿರುವಂತಹ ಚಪಾತಿ ಮತ್ತು ಭಾಜಿ ಮಾಡ್ಕೋಬೋದು ನೋಡ್ರಿ. ಅದಕ್ಕೆ ನಾವು ನಿಮಗೆ ಚಪಾತಿ ಮತ್ತು ಬಟಾಟಿ ಭಾಜಿ ಕಾಂಬಿನೇಷನ್ ತೋರ್ಸಾತೀವಿ ರೀ. ಇಲ್ಲಿ ನೋಡ್ರಿ 1 2 3 4 ನೋಡಿದ್ರಿ 4 ಪದರಿ ಎಷ್ಟು ಚಂದ ಬಿಚ್ಚಾವ ಅಂತಂದು. ಹಿಂಗೆ 4 ಪದರಿನ ಚಪಾತಿ ನೀವು ಮಾಡ್ಕೊರಿ. ಒಂದು ಸಲ ಮನೆ ಒಳಗೆ ಈ ಆಲೂ ಭಾಜಿ ಮತ್ತು ಮೆತ್ತಗಿರುವಂತಹ ಚಪಾತಿ ಮಾಡಿ ರುಚಿ ಹೆಂಗಿತ್ತು ಅನ್ನೋದನ್ನು ನಮಗೆ ತಿಳಿಸ್ರಿ.